ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಟೊಮೆಟೊ ರಸಮ್. ಟೊಮೆಟೊ ರಸಮ್ನ ತುಂಬ ಈಸಿಯಾಗಿ ಮಾಡ್ಬೋದು. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಕುಕ್ಕರಲ್ಲಿ ನೀರು ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ kg ಅಷ್ಟು ನಾನು ಟೊಮೆಟೊನ ತೊಳೆದು ತುಂಬೆಲ್ಲ ಚೆನ್ನಾಗಿ ತೆಗೆದ್ಬಿಟ್ಟು ಈ ಥರ ರೆಡ್ ಕಲರ್ ಟೊಮೆಟೊನ ತೊಗೊಂಡಿದ್ದೀನಿ. ಈ ನೀರಲ್ಲಿ ಹಾಕೋಣ. ಇವಾಗ ಇವು ಒಂದು 10 ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಮೇಲಿನ ಸಿಪ್ಪೆ ಎಲ್ಲ ಹೊರಗೆ ಬರೋ ಥರ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ನೋಡಿರಿ, ಈ ಥರ ಕುದಿಯೋಕ್ಕೆ ಬಿಡ್ರಿ. ಈ ಥರ ಸಿಪ್ಪೆ ಎಲ್ಲ ಹೊರಗೆ ಬರೋವರೆಗೂ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಚೆನ್ನಾಗಿ ಕುದ್ದಾದಮೇಲೆ ಸೈಡಿಗೆ ಇಡೋಣ ತಣ್ಣಗಾಗೋಕ್ಕೆ. ತಣ್ಣಗಾದ ನಂತರ ಈ ಸಿಪ್ಪೆ ಎಲ್ಲ ಸುಲಿದ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ಈಗ ಫಸ್ಟ್ ಸೈಡಲ್ಲಿ ತೊಗೊಂಡ್ಬಿಡೋಣ. ಚೆನ್ನಾಗಿ ಆರಿದ ಮೇಲೆ ತಗೊಳ್ಳಿ, ಇಲ್ಲ ಬಿಸಿ ಇದ್ದರೆ ಕೈ ಸುಟ್ಟೋಗುತ್ತೆ. ಸೊ ಇವಾಗ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಈ ರೀತಿ ಸಿಪ್ಪೆ ಸುಲ್ಕೊಂಡ್ಬಿಟ್ಟು ನೋಡಿ. ಈ ರೆಡ್ ಕಲರ್ ಟೊಮೆಟೊ ಅಥವಾ ಫುಲ್ ಹಣ್ಣಾಗಿರೋ ಟೊಮೆಟೊ ತೊಗೊಂಡ್ರೆ ಮಾತ್ರ ರಸಮ್ ತುಂಬ ಚೆನ್ನಾಗಿರುತ್ತೆ. ಕಾಯಿರೋ ಇಲ್ಲ ಅಂದರೆ ಮೀಡಿಯಮ್ ಇರೋ ತೊಗೊಳಕ್ಕೆ ಹೋಗಬೇಡಿ. ಹಣ್ಣಾಗಿದ್ರೆ ಮಾತ್ರ ಮಾಡಿ ಚೆನ್ನಾಗಿರುತ್ತೆ. ಸೊ ಈ ರೀತಿ ಎಲ್ಲ ಚೆನ್ನಾಗಿ ಸಿಪ್ಪೆ ಸುಲಿದು ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಇದು ಎಲ್ಲ ಕುದ್ದಿರೋ ನೀರಲ್ಲಿ ಇತ್ತಲ್ವ, ಅದನ್ನ ಸೈಡಲ್ಲಿ ಹಂಗೆ ಇಟ್ಕೊಳ್ಳಿ, ವೇಸ್ಟ್ ಮಾಡಬೇಡಿ. ಸೊ ಇವಾಗ ನಾವು ಮಿಕ್ಸಿ ಜಾರಲ್ಲಿ ಟೊಮೆಟೊ ಪಲ್ಪ್ ರೆಡಿ ಆಯಿತು. ಆಮೇಲೆ ನಾವೀಗ ಒಗ್ಗರಣೆ ಹಾಕ್ಬೇಕಲ್ವ. ಸೊ ಗ್ಯಾಸ್ ಸ್ಟವ್ಗೆ ಒಂದು ಸಣ್ಣದು ಪಾತ್ರೆ ಅಥವಾ ಕುಕ್ಕರನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾನು 2-3 ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ರಸಮ್. ಸೊ ಹಾಗಾಗಿ ನಾನು ತುಪ್ಪ ಬಳಸ್ತಾಯಿದ್ದೀನಿ ಇಲ್ಲಿ. ತುಪ್ಪಕ್ಕೆ 1 ಸ್ಪೂನಷ್ಟು ನಾನು ಸಾಸಿವೆ, 1 ಸ್ಪೂನಷ್ಟು ಜೀರಿಗೆ, ಹಾಗೆ ಬೆಳ್ಳುಳ್ಳಿ ಜಾಸ್ತಿ ತೊಗೊಂಡಿದ್ದೀನಿ. 2 ಕಂಪ್ಲೀಟ್ ಬೆಳ್ಳುಳ್ಳಿನ ಸುಲ್ಕೊಂಡು ಚೆನ್ನಾಗಿ ಕುಟ್ಕೊಂಡು ಹಾಕ್ತಾಯಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕರಿಬೇವು, ಒಂದು ರುಚಿ ತಕ್ಕಷ್ಟು ಇಂಗು ಹಾಕ್ತಾಯಿದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇದಕ್ಕೆ ಪಲ್ಪ್ ರೆಡಿ ಮಾಡ್ಕೊಂಡಿದ್ವಲ್ಲ, ಮಿಕ್ಸಿ ಮಾಡ್ಕೊಂಡು, ಸೊ ಅದನ್ನು ಹಾಕಬೇಕು. ಅದಾದ ನಂತರ ನಾವು ನೀರು ಇಟ್ಕೊಂಡಿದ್ವಲ್ಲ, ಟೊಮೊಟೊ ಕುದಿಸಿರೋ ನೀರನ್ನ ಇವಾಗ ಹಾಕಬೇಕು. ಹಾಕಿದ ನಂತರ ನಾನು 1 ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ. ಹಾಗೆ 1.5 ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಚಳಿಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ಕ್ವಿಕ್ಕಾಗೂ ಮಾಡ್ಬೋದು. ನೀವು ಟ್ರೈ ಮಾಡಿ ಮನೇಲಿ. ಹಾಗೆ ನಾನು 1 ಸ್ಪೂನಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ನಾನು ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿದ್ದೀನಿ ಇಲ್ಲಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬಿಡಿ. ಲಾಸ್ಟಲ್ಲಿ ಏನು ಮಾಡಬೇಕಂದ್ರೆ ನಾವು MTR ರಸಮ್ ಪೌಡರ್ ತೊಗೊಂಡಿದ್ದೀನಿ. ನೀವು ಯಾವುದಾದ್ರು ರಸಮ್ ಪೌಡರ್ ತೊಗೊಳ್ಳಿ. ನಾನು 1 ಸ್ಪೂನಷ್ಟು ಇಲ್ಲಿ MTR ರಸಮ್ ಪೌಡರ್ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಬಿಡಿ. ಅನ್ನದಲ್ಲಿ ತುಪ್ಪ ಹಾಕೊಂಡು ಈ ರಸಮ್ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಸಿಯಾಗಿ ಮಾಡ್ಬೋದು. ಒಂದು 10-15 ನಿಮಿಷದಲ್ಲಿ ಇದು ರೆಡಿಯಾಗಿ ಹೋಗ್ಬಿಡುತ್ತೆ. ಸೊ ನೀವು ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಯಾರು ನಮ್ಮ ಚಾನಲ್ ಇನ್ನೂ ಹೊಸ್ದಾಗಿ ನೋಡ್ತಿರ್ತೀವಿ, ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ನಮ್ಮ ಟೊಮೆಟೊ ರಸಮ್ ಈಗ ರೆಡಿ ಆಯಿತು. ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.